ನೆಕ್ಸ್ಟ್ ನಾವು ತೊಗೊಂಡ್ವಿ ಅಂದರೆ ಮೆಡಿಕಲ್ ಬಯಾಲಜಿ. ಮೆಡಿಕಲ್ ಬಯಾಲಜಿಯಲ್ಲಿ ನಾರ್ಮಲಾಗಿ ನಾವು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುಲಿ ಬಯಾಲಜಿಯಲ್ಲಿ ಏನು ಓದಿದ್ದೀವೋ ಅವೇ ಟಾಪಿಕ್ಸ್ಗಳೇ ಇದ್ದಾವೆ. ಬಟ್ ಆ ಟಾಪಿಕ್ಸ್ಗಳನ್ನೇ ತುಂಬ ಡೆಪ್ತಾಗಿ ನೋಡಬೇಕಾಗುತ್ತೆ. ಸೊ ಲೆಕ್ಚರಿಂಗ್ ಕ್ಲಾಸಲ್ಲಿ ಅದಾಗುತ್ತೆ. ಸೊ ಇನ್ನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಮೆಡಿಕಲ್ ಬಯಾಲಜಿ ಕ್ಲಾಸಲ್ಲಿ ಸೇಮ್ ಒಂದು ಟಾಪಿಕ್ ಬಗ್ಗೆ ಓದ್ಕೊಂಡ್ಬರೋದಕ್ಕೆ ಹೇಳಿರ್ತಾರೆ. ಸೊ ಆ ಟಾಪಿಕ್ ಬಗ್ಗೆ ನಾವು ಓದ್ಕೊಂಡು ಹೋಗ್ತೀವಿ. ಆ ಟಾಪಿಕ್ ಮೇಲೆಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಕ್ವಶನ್ಸ್ ಮೀನ್ಸ್ ಓರಲ್ ಕ್ವಶನ್ಸ್ಗಳು, ಲೈಕ್ ಅದರಲ್ಲೂ ಯಾವುದಾದ್ರು ಮೀನ್ಸ್ ಚೀಟಿಯಲ್ಲಿ ಆ ಕ್ವಶನ್ಸ್ನ ಬರೆದು ಹಾಕಿರೋದು, ಯಾವ್ದು ಬರುತ್ತೆ ಆ ಕ್ವಶನ್ನ ನಾವು ಪಿಕ್ ಮಾಡಿರೋ ಕ್ವಶನಿಗೆ ಆನ್ಸರ್ ಹೇಳೋದು, ಲೈಕ್ ಓರಲ್ ಎಕ್ಸಾಮ್ ಥರ ಮಾಡ್ತಾರೆ. ನಾರ್ಮಲ್ ನಾವು ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯುಲಿ ಓದಿರೋ ಬಯಾಲಜಿ ಕಾನ್ಸೆಪ್ಟ್ಸ್ಗಳೇ ಇದ್ದಾವೆ. ಸೊ ಆ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ಡೆಪ್ತಾಗಿ ಈ ಕ್ಲಾಸಲ್ಲಿ ಹೇಳ್ತಾರೆ, ಲೆಕ್ಚರಿಂಗ್ ಕ್ಲಾಸಲ್ಲಿ. ಇನ್ನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಒಂದು ಕಾನ್ಸೆಪ್ಟ್ ಬಗ್ಗೆ ಓದ್ಕೊಂಬರೋದಕ್ಕೆ ಮುಂಚೆನೇ ಹೇಳಿರ್ತಾರೆ. ಸೊ ಆ ಕಾನ್ಸೆಪ್ಟ್ ಬಗ್ಗೆ ಓದ್ಕೊಂಡು ಹೋಗ್ಬೇಕು. ಅದ್ರ ಮೇಲೆ ಕ್ವಶನ್ಸ್ನ ಕೇಳ್ತಾರೆ. ಲೈಕ್ ಒಂದು ಚೀಟಿಲಿ ಕ್ವಶನ್ಸ್ ಬರೆದು ಹಾಕಿರೋದು, ನಮಗೆ ಯಾವ ಪಿಕ್ ಮಾಡಿದಾಗ ಯಾವ ಕ್ವಶನ್ಸ್ ಬರೆದು ಅದಕ್ಕೆ ಓರಲ್ ಆಗಿ ಆನ್ಸರ್ ಮಾಡೋದು. ಸೊ ಈ ರೀತಿ ಪ್ರಾಕ್ಟಿಕಲ್ ಕ್ಲಾಸ್ ನಡೆಯುತ್ತೆ. ಸೊ ನಾವು ಹೇಳಿರೋ ಆನ್ಸರ್ ಬೇಸಿಸ್ ಮೇಲೆಗೆ ಔಟ್ ಆಫ್ 5 ಮಾರ್ಕ್ಸಿಗೆ ಸೊ ಮಾರ್ಕ್ಸ್ ಕೂಡ ಹಾಕ್ತಾರೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ. ನೆಕ್ಸ್ಟ್ ಅನಾಟಮಿ.